ಕೆಲವು ಭಕ್ತರು ಬಾಬಾ ನಮ್ಮ ಮನೆಗೆ ಭಜನೆ ಬನ್ನಿ ಅಂತ ಇದು ಮಾತಾಡುವಾಗ ಇದೇ ಕೇಳಿಕೊಂಡು ಅವ್ರವ್ರ ಮನೆಗೆ ಹೋಗಿ ಬಾಬಾ ಪೂಜೆ ಸ್ವೀಕಾರ ಮಾಡಿ ಎಲ್ಲ ಭಕ್ತರಿಗೂ ಒಳ್ಳೆಯದು ಮಾಡ್ತಾಯಿರ್ತಾರೆ. ಒಂದು ದಿವಸ ಚಲನಚಿತ್ರ ನಟ, ಹಾಸ್ಯ ನಟ ನರಸಿಂಹರಾಜು ಅಂತ ಅವರು ಬರ್ತಾರೆ. ಬಂದು ಬಾಬಾ ನೀವು ನಮ್ಮ ಮನೆಗೆ ಬರಬೇಕು ಭಜನೆಗೆ ಅಂತ ಕರೀತಾರೆ. ಆಯ್ತಪ್ಪ. ಅವ್ರ ಮನೆ ಜೈಮಾಲಲ್ಲಿ ಯಾವುದೋ ಜೈಮಾಲಲ್ಲಿ ಅವ್ರ ಮನೆ ಇರ್ತದೆ. ಅಲ್ಲಿ ಬಾಬಾ ಬರಬೇಕು ನಮ್ಮ ಮನೆಗೆ ಭಜನೆಗೆ ಅಂತ ಆಯಿತು ಅಂದ್ಬಿಟ್ಟು ಅವರೇ ಭಕ್ತರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಕಾರ್ ವ್ಯವಸ್ಥೆ, ಒಂದು 5-6 ಕಾರ್ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲ ಭಕ್ತರನ್ನೆಲ್ಲ ವೆಹಿಕಲ್ ಇಲ್ಲದೇ ಇರೋರನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆವಾಗ ಎಲ್ಲ ಭಕ್ತರನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ. ಭಜನೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಬಾಬಾನೂ ಬರ್ತಾರೆ, ಪೀಠದಲ್ಲಿ ಕೂತ್ಕೊತಾರೆ. ಕೂತ್ಕೊಂಡು ಭಜನೆ ಎಲ್ಲ, ಪವಾಡ ಎಲ್ಲ, ಭಜನೆ ಎಲ್ಲ ಆಗ್ತದೆ. ಇನ್ನೇನು ಆರತಿ ಮಾಡೋ ಸಮಯದಲ್ಲಿ ಆವಾಗ ಬಾಬಾ ಚಲನಚಿತ್ರ ನರಸಿಂಹರಾಜನ ಬಾಬಾನೇ ಬಾಬಾ ನಮ್ಮ ಮನೆಗೆ ಬರಬೇಕು ಅಂತ ಕರೆದಿರ್ತಾರೆ. ಆದರೆ ಅದೇ ನರಸಿಂಹರಾಜು ಕೊನೆಯಲ್ಲಿ ಆರತಿ ಆಗೋ ಸಮಯಕ್ಕೆ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಇತ್ತೆಂದು ಬಂದು ಒಂದು ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಯಾಕೆಂದರೆ ಆ ಸಮಯ ಅವರು ಕುಡಿದ್ಬಿಟ್ಟು ಬಂದಿರ್ತಾರೆ. ಇಲ್ಲಿ ಆರತಿ ಸ್ಟಾರ್ಟ್ ಮಾಡೋವಾಗ ಅವರು ಅಲ್ಲಿ ಬಂದ ತಕ್ಷಣ ಇಲ್ಲಿ ಆರತಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ ತಕ್ಷಣ ಆರತಿ ಮಾಡೋವಾಗ ಆರತಿ ತಟ್ಟೆ ಫುಲ್ ಹತ್ಕೊಂಡ್ಬಿಡ್ತದೆ ಬೆಂಕಿಗೆ. ಆವಾಗ ತಟ್ಟೆ ಇಟ್ಕೊಳಕ್ಕೆ ಆಗದೆ ಎಲ್ಲ ಇನ್ನೇನು ಬಿಟ್ಬಿಡ್ಬೇಕು ಅನ್ನೋವಾಗ ದೊಡ್ಡ ತಟ್ಟೆ ತಂದು ಅದ್ರ ಕೆಳಗಡೆ ಇಡ್ತಾರೆ. ಇದಾಗಬಾರ್ದು, ಅಪಶಕುನ ಆಗಬಾರ್ದು ಅಂತ ಇಟ್ಬಿಟ್ಟು ಮತ್ತೆ ಹಂಗೆ ಇದು ಮಾಡೋವಾಗ ಆವಾಗಲೇ ಶಾಂತನಾಗು ದತ್ತ ಅಂತ ಆವಾಗ ಸ್ಟಾರ್ಟ್ ಮಾಡಿದ್ದು ನಮ್ಮ ದೊಡ್ಡಪ್ಪ. ಅಲ್ಲಿವರೆಗೂ ಶ್ರೀಮಂಗಲಂ ಶಿಖಾರಮಂಗಲಂ ಅಂತ ಮಂಗಳಾರತಿ ಆಡ್ತಾಯಿದ್ರು. ಅಲ್ಲಿವರೆಗೂ ಶ್ರೀಮಂಗಲಮ್ಮು, ಅದಾದಮೇಲೆ ಓಂ ಮಂಗಲಮ್ಮು, ಅದಾದಮೇಲೆ ಶ್ಲೋಕ ಹೇಳ್ಬಿಟ್ಟು ಆರತಿ ಮುಗಿಸ್ತಾಯಿದ್ರು. ನರಸಿಂಹರಾಜು ಅವ್ರ ಮನೇಲಿ ಯಾವಾಗ ಆರತಿ ತಟ್ಟೆ ಫುಲ್ ಹತ್ಕೊಂಡು ಇದಾಯಿತು ಆವಾಗ ಶಾಂತನಾಗು ಶ್ರೀ ಗುರುದತ್ತ ಸಂತೈಸು ಎಣ್ಣೆ ಚಿತ್ತ ಅಂತ ಆವಾಗ ಅದನ್ನು ಆರಂಭ ಮಾಡಿ ಆವಾಗ ಅದನ್ನು ಆಡಿಬಿಟ್ಟು ಆಮೇಲೆ ಕೊನೆಯಲ್ಲಿ ಮಂಗಳಾರತಿ ಹಾಡು ಹೇಳಿ ಮುಗಿಸ್ತಾರೆ. ಆ ಆರತಿ ಶಾಂತನಾಗು ಅನ್ನೋವಾಗ ಆವಾಗ ಅದು ಆರತಿ ತಟ್ಟೆನೂ ಶಾಂತವಾಗಿ ಮತ್ತೆ ಮಾಮೂಲು ರೂಪಕ್ಕೆ ಬರ್ತದೆ. ಎಲ್ಲ ಆರತಿ ಆದಮೇಲೆ ಎಲ್ಲ ನಮಸ್ಕಾರ ಮಾಡ್ತಾರೆ. ಬಾಬಾ ಆರತಿ ಆದ ತಕ್ಷಣ ಬರ್ತೀನಿ ಅಂದ್ಬಿಟ್ಟು ತಾಯಿ ನಾನು ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟು ಇಲ್ಲ ಬಾಬಾ ನಮ್ಮ ಯಜಮಾನ್ ಇಲ್ಲ ನಾನು ಬರ್ತೀನಿ ತಾಯಿ, ಅವ್ರಿಗೆ ಗೊತ್ತು ಬಂದವನೇ ಹಿಂಗೆ ಕುಡಿದ್ಬಿಟ್ಟು ಅಂದ್ಬಿಟ್ಟು ಹೊರಟ್ಬಿಡ್ತಾರೆ. ಆವಾಗ ನಮ್ಮ ದೊಡ್ಡಪ್ಪ ಹೋಗಿ ನರಸಿಂಹರಾಜ್ ಏನ್ರಿ ನರಸಿಂಹರಾಜ್ ಅವರೇ ಬಾಬನ್ನ ಬನ್ನಿ ಅಂತ ಮನೆಗೆ ಕರೆದ್ಬಿಟ್ಟು ಈ ಥರ ನೀವು ಅಯ್ಯೋ ನಾನು ಏನ್ರಿ ಮಾಡಲಿ, ನಾನು ಬೇಡ ಅಂದರು. ನಮ್ಮ ಸ್ನೇಹಿತರಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿದ್ರು, ಕೇಳಲಿಲ್ಲ. ನಾನು ಬೇಡ ಅಂದರು, ಬಲವಂತ ಮಾಡಿ ಕುಡಿಸ್ಬಿಟ್ರು. ಅದಕ್ಕೆ ಅಲ್ಲ ನೋಡಿ ಈಗ ಎಷ್ಟು ಇದಾಯಿತು ಮನೆಯಲ್ಲಿ ಅಂದ್ಬಿಟ್ಟು ಆವಾಗ ಆಯಿತು ಅಂದ್ಬಿಟ್ಟು ಕೊನೆಗೆ ಅವ್ರ ದೊಡ್ಡ ಮಗನಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಇದೇ ಥರ ಇದಾಗಿ ಕೊನೆಗೆ ಈ ಥರ ಯಾಕೆಂದರೆ ನಾವು ಮನೆಗೆ ಬಾಬನ ಹತ್ರ ಬಂದಾಗ ಶುದ್ಧವಾಗಿ ನಮಗೆ ಬಡತನ ಇರ್ಬೋದು, ಬಡತನ ಶ್ರೀಮಂತ ಎಲ್ಲ ಇರ್ತದೆ. ಬಟ್ ಭಕ್ತಿಯಿಂದ ಬಾಬಾ ಏನು ಬಾಬಾ ನೀವು ದೊಡ್ಡದಾಗಿ ನನಗೆ ಊಟ ಗೀಟ ಎಲ್ಲ ಮಾಡಿ ಅಂತ ಕೇಳಲ್ಲ, ಏನಿಲ್ಲ, ಭಕ್ತಿ ಮಾಡಿ ಅಷ್ಟೇ. ಬಾಬಾ ನಿಮ್ಮ ಹತ್ರ ದುಡ್ಡು ಕೇಳೋದಾಗಲಿ ಆ ಥರ ಅಲ್ಲ. ಭಕ್ತಿ ಮಾಡಿ ಭಕ್ತಿಯಿಂದ ನೀವು ಪೂಜೆ ಮಾಡಿ ಸಾಕು, ನನಗೆ ಅದೇ ಸ್ವೀಕಾರ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಯಾವಾಗಲೂ ಭಕ್ತಿ ಮಾಡಿ ತಾಯಿ, ಭಕ್ತಿ ಮಾಡಿ, ಆ ಭಕ್ತಿ ನಿಮ್ಮನ್ನು ಕಾಪಾಡ್ತದೆ. ಆರತಿಗೆ ಬನ್ನಿ, ಆರತಿ ನಿಮ್ಮನ್ನು ಕಾಪಾಡ್ತದೆ ಅಂತಾರೆ. ಬಾಬಾ ನಾನು ಕಾಪಾಡ್ತೀನಿ, ಇದೇ ಬರ್ತಾಯಿರಲಿಲ್ಲ. ಯಾರೇ ಕಷ್ಟ ಅಂತ ಬಂದಾಗ ಆಯ್ತಮ್ಮ ಗುರುವಾರ ಆರತಿಗೆ ಬಾ ತಾಯಿ, ಬಾಬಾ ಡೈಲಿ ಆರತಿಗೆ ಬಾ ಅನ್ನೋರು. ಬಾಬಾ ಡೈಲಿ ಬರೋಕ್ಕಾಗಲ್ಲ ಬಾಬಾ, ತುಂಬ ಕಷ್ಟ ಹಂಗೆ ಅಂದರೆ ಆವಾಗ ಗುರುವಾರ ಬನ್ನಿ ತಾಯಿ, ಗುರುವಾರ ತಪ್ಪಿಸ್ಬೇಡಿ,
ಪ್ರತಿ ಗುರುವಾರನೂ ಒಂದು ಸಂಕಲ್ಪ ಮಾಡ್ಕೊಂಡು ಬನ್ನಿ. ಗುರುವಾರ ಆರತಿಗೆ ಬಂದರೆ ಇದು ಇಲ್ಲ ಬಾಬಾ ಗುರುವಾರನೂ ಸ್ವಲ್ಪ ತೊಂದರೆ, ಒಂದು ಗುರುವಾರ 2 ಅಲ್ಲ ತಾಯಿ, ನೀನು ಹಿಂದೆ ಮಾಡಿದ ಕರ್ಮಗಳು ಎಷ್ಟಿರ್ತದೆ, ಆ ಕರ್ಮ ಎಲ್ಲ ಕಳಿಬೇಕಾದ್ರೆ ನಾನು ಎಷ್ಟು ಕಷ್ಟಪಡಬೇಕು ಅಂಥದ್ದು ನಿಮ್ಮ ಸುಲಭವಾಗಿ ಆರತಿಗೆ ಬಾ ತಾಯಿ ಅಂದರೆ ಅದು ಆಗಲ್ಲ ಅಂದರೆ ನಾನು ಹೆಂಗೆ ಕಲೀಲಿ ನಿಮ್ಮ ಕರ್ಮನ, ಹೆಂಗೆ ಒಳ್ಳೇದು ಮಾಡೋಕ್ಕಾಗ್ತದೆ? ನೀವು ಆರತಿಗೆ ಬಂದರೆ ತಾನೇ. ನಾನು ಗುರುವಾರ ಬನ್ನಿ, ಒಂದು ದಿವಸ ಗುರುವಾರ, ಪ್ರತಿ ಗುರುವಾರ ಬಾ ತಾಯಿ ಸಂಜೆ ಆರತಿಗೆ ಅಂದರೆ ಆಗಲ್ಲ ಅಂದರೆ ನಾನೇನು ಮಾಡಲಿ ಹೇಳಿ ತಾಯಿ ಅಂತಾರೆ. ಅವು ಇಲ್ಲ ಬಾಬಾ ಬರ್ತೀವಿ, ನೀವು ಇಷ್ಟು ಹೇಳಿದ್ಮೇಲೆ ನಾವು ಎಷ್ಟೇ ಕಷ್ಟ ಆದರೂ ಬರ್ತೀವಿ ಬಾಬಾ ಅಂತ ಎಲ್ಲ ಭಕ್ತರು ಗುರುವಾರ ತಪ್ಪಿಸ್ತಾ ಇರಲಿಲ್ಲ, ಪ್ರತಿ ಗುರುವಾರ ಬರೋರು. ಇದೇ ಥರ ಪವಾಡಗಳು ನಡೀತಾ ಬಂದಿರ್ತದೆ.